ಈ ಪರವಾಗಿ ನಾವು ಕರ್ನಾಟಕ ಹಿಂದೂ ಸಂಘಟನೆಗಳ ವತಿಯಿಂದ ಇವತ್ತು ಹಲವಾರು ಮುಖಂಡರು ಕೂಡ ಆ ವ್ಯಕ್ತಿಗೆ ನಾವು ಬೆಂಬಲವಾಗಿ ನಾವು ಕೂಡ ಬಂದಿದ್ದೀವಿ. ಕಾರಣ ಇಷ್ಟೇ, ಭಾಳ ಪ್ರಮುಖವಾಗಿ ಎಸ್ ಪಿ ಮತ್ತು TSP ಅಣ್ಣ ಭಾಳ ದೊಡ್ಡ ಮಟ್ಟದ ದುರುಪಯೋಗ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಆಗಿರೋದ್ರ ದೃಷ್ಟಿಯಿಂದ ನಾವೆಲ್ಲ ದಲಿತ ಪರ ನಾಯಕರು, ಕನ್ನಡಪರ ನಾಯಕರು ಹಾಗೆ ಪ್ರಗತಿಪರ ನಾಯಕರು ಎಲ್ಲರೂ ಕೂಡ ಇವತ್ತು ಒಟ್ಟಿಗೆ ಸೇರಿ ಈ ಒಂದು ಭ್ರಷ್ಟಾಚಾರನ ಖಂಡಿಸುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು. ಇಲ್ಲಿ ಪ್ರಭಾರ ಮುಖ್ಯ ಅಭಿಯಂತರರಾದಂಥ ಸುಧೀರ್ರವರು ಯಾವುದೇ ಕಾಮಗಾರಿ ಮಾಡದೆ ಕಲಬುರಗಿ ಭಾಗದ 3 ಕ್ಷೇತ್ರಗಳಲ್ಲಿ ಆಳಂದ, ಶಹಾಪುರ, ಕಲಗಿ ಮತ್ತು ಗುರುಮಿಟ್ಟಲ್ ಈ ಒಂದು ಪ್ರದೇಶಗಳಲ್ಲಿ ಸುಮಾರು 388 ಕೋಟಿಗಳ ಕಾಮಗಾರಿಯಲ್ಲಿ ಸುಮಾರು 30 ಕೋಟಿಗಳಷ್ಟು ಯಾವುದೇ ಕಾಮಗಾರಿ ಮಾಡದೆ, ಯಾವುದೇ ಒಂದು GPA ಇಲ್ಲದೆ ಎಲ್ಲವನ್ನು ದುಡ್ಡು ಅನಾಮಿಕ ವ್ಯಕ್ತಿಗಳಿಗೆ ಅಕೌಂಟಿಗೆ ಒಂದು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ವಿಚಾರವಾಗಿ ನಾವು ಪ್ರಸಾದ್ ಅಭಯ ಏನು ಈಗ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳ ಚೇರ್ಮನ್ ಆದಂಥ ಅವರಿಗೆ ನಾವು ಲೆಟ್ರ್ ಕೊಟ್ಟರು ಕೂಡ ಅವರು ಯಾವುದೇ ಥರ ಕ್ರಮ ತೆಗೆದುಕೊಂಡಿರಲ್ಲ. ಮತ್ತು ವೆಂಕಟೇಶ್ ಈ ಒಂದು ಇಲಾಖೆಯ ಕಮಿಷನರ್ ಆದಂಥ ವೆಂಕಟೇಶ್ ಅವರು ಕೂಡ ಕೊಟ್ಟಿದ್ದೀವಿ, ಅವರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ. ಆದರೂ ಕೂಡ ಈ ಭ್ರಷ್ಟಾಧಿಕಾರಿನ ಇಲ್ಲೇ ಮುಂದುವರಿಸುವಂಥ ಪ್ರಕ್ರಿಯೆ ಮಾಡ್ತಾ ಇರೋದು ಭಾಳ ನಮಗೆ ಒಂದು ಅಪನಂಬಿಕೆ ಮತ್ತು ಒಂದು ನಂಬಿಕೆ ದ್ರೋಹ ಮಾಡ್ತಾ ಇರೋಂಥದ್ದಾಗ್ತಾಯಿದೆ. ಹಾಗಾಗಿ ನಾವು ಈ ಮಾಧ್ಯಮದ ಮುಖಾಂತರ ಕೂಡಲೇ ಆ ವ್ಯಕ್ತಿನ ಸಸ್ಪೆಂಡ್ ಮಾಡಬೇಕು ಮತ್ತು ಈ ಏನು ಭ್ರಷ್ಟಾಚಾರನ ಒಂದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕಂತೇಳಿ, ಆಮೇಲೆ ಸಂಬಂಧಪಟ್ಟ ಸಚಿವರು ಜಮೀರ್ ಅಹಮದ್ ಅವರು ಕೂಡ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ. ಜಮೀರ್ ಅಹಮದ್ ಅವರು ಇಲಾಖೆಯಲ್ಲಿ ಪ್ರತಿ ನಿಗಮ ಮಂಡಳಿಯಲ್ಲೂ ಕೂಡ ಪದೇ ಈ ಥರ ಕೋಟಿಗಟ್ಟಲೆ ಲೂಟಿ ಹೊಡಿತಾ ಇದ್ರು ಕೂಡ ಜಮೀರ್ ಅಹಮದ್ ಅವರು ಯಾಕೆ ಸುಮ್ಮನೆ ಇದ್ದಾರೆ ಅಂತೇಳಿ ಭಾಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇವತ್ತು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಲ್ಲಿ ಭಾಳ ದೊಡ್ಡ ಮಟ್ಟದ ಟೆಂಡರ್ ಆಗಿದಂತೂ ಇತ್ತೀಚೆಗಷ್ಟೇ ಬೆಳಕಿಗೆ ಬಂತು, ಅದರಲ್ಲೂ ಕೂಡ ಸುಮ್ಮನೆ ಇದ್ದಾರೆ. ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಂತೂ ಪದೇ ಕೋಟಿಗಟ್ಟಲೆ ಲೂಟಿ ಹೊಡಿತಾ ಇದ್ರು ಕೂಡ ಇರುವಂಥ ಅಧಿಕಾರಿಗಳನ್ನೇ ಕೋಟಿಗಟ್ಟಲೆ ಲೂಟಿ ಹೊಡೆದಿರುವಂಥ ಅಧಿಕಾರಿಗಳನ್ನೇ ಮುಂದುವರಿಸ್ತಾ ಇರೋಂಥ ಉದ್ದೇಶ ಬಂದು ನಮಗೆ ಈ ಒಂದು ಭ್ರಷ್ಟಾಚಾರದಲ್ಲಿ ಜಮೀರ್ ಅಹಮದ್ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ ಒಂದು ಸಂಶಯ ಬರ್ತಾ ಇದೆ. ಕೂಡಲೇ ದಯಮಾಡಿ ತಮ್ಮ ಮಾಧ್ಯಮಗಳ ಮುಖಾಂತರ ಜಮೀರ್ ಅಹಮದ್ ಅವರನ್ನು ಗಮನಿಸ್ತಾ ಇದ್ದರೆ ಕೂಡಲೇ ಪ್ರಭಾರ ಮುಖ್ಯ ಅಭಿಯಂತರನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಿ ಈ ಒಂದು ಭ್ರಷ್ಟಾಚಾರಕ್ಕೆ ತನಿಖೆಗೆ ಒಳಪಡಿಸಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ.